ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಈ ಪತ್ರಿಕಾಗೋಷ್ಠಿಗೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಅನಂತ ಶರಣಾರ್ಥಿಗಳು. ವಚನ ದರ್ಶನ ಪುಸ್ತಕವನ್ನು ಭಾರತದ ತುಂಬ ಬಿಡುಗಡೆ ಮಾಡ್ತಾ ಹೊರಟಿದ್ದಾರೆ. ಈ ವಿಷಯ ನಿಮ್ಗೆ ಗೊತ್ತಿರ್ಬೋದು. ಸರಿ, ಎಲ್ಲ ಕಡೆ ಇದೇ ನಡೀತಾ ಇದೆ. ಪ್ರೈವೇಟ್ ವ್ಯಕ್ತಿಗತವಾಗಿ ಅವರೇ ಒಂದು ಸಂಪಾದಕದಲ್ಲಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಅದ್ರ ಮುಖಪುಟವನ್ನು ಇಲ್ಲಿ ತಾವು ನೋಡ್ಬೋದು. ಅದ್ರ ಮುಖಪುಟ ಇದನ್ನು ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಇದು ನಮಗೆ ಇದಕ್ಕೆ ಪ್ರತಿರೋಧ ಇದೆ ನಮಗೆ. ಯಾಕೆ ಅಂತ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಕೇವಲ ನಮಗೆ ಪುಸ್ತಕದ ಮೇಲೇನಿದೆ, ಇದ್ರ ಒಳಗೇನಿದೆ ಅನ್ನೋದು ಮುಖ್ಯ ಅಲ್ಲ ನಮಗೆ. ಇದ್ರ ಹಿಂದೇನಿದೆ, ಇದ್ರ ಹಿಂದಿರತಕ್ಕಂಥ ಕೈಗಳ ಮನಸ್ಥಿತಿ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ ನಮಗೆ. ಅದನ್ನು ಗಮನಿಸಬೇಕು ಸೂಕ್ಷ್ಮವಾಗಿ. ಇದು ಒಂದು ಕಳಪೆ ಪುಸ್ತಕ ಅಂತ ಹೇಳ್ತೀನಿ ನಾನದು. ಇದನ್ನು ಸಂಪೂರ್ಣವಾಗಿ ಇವರು ಬಸವ ತತ್ವವನ್ನು ಹಾಳು ಮಾಡಲಿಕ್ಕಾಗಿ ಇದನ್ನು ಮಾಡ್ತಾಯಿದ್ದಾರೆ. ಅವರು ಇದನ್ನು ನಾಶಪಡಿಸ್ಬೇಕಾಗಿದೆ, ಇದನ್ನು ತಿರುಚಬೇಕಾಗಿದೆ. ಆ ಹುನ್ನಾರವನ್ನು ಹೊಂದ್ಕೊಂಡು ಈ ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ನಾನು ನಂತರ ಹೇಳ್ತೀನಿ, ವಿವರಿಸ್ತೀನಿ. ಸುಮಾರು 900 ವರ್ಷಗಳಿಂದ ಸಮಾನತೆಯನ್ನು ಒಪ್ಪದಂಥ ಮನಸ್ಥಿತಿಯವರು ಸ್ತ್ರೀ ಸಮಾನತೆಯನ್ನು ಒಪ್ಪಲಿಲ್ಲ, ಕಾಯಕ ಸಮಾನತೆಯನ್ನು ಒಪ್ಪಲಿಲ್ಲ, ಜಾತಿ ಸಮಾನತೆಯನ್ನು ಒಪ್ಪಲಿಲ್ಲ, ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಅಂತ ಹೇಳಿದವರು, ಚರಂಡಿ ಸ್ವಚ್ಛ ಮಾಡೋರು, ಕ್ಷೌರ ಮಾಡುವವರು, ಈ ರೀತಿ ಇದರಲ್ಲಿ ಇವರೆಲ್ಲ ಕೀಳಂತ ಮಾಡ್ತಾರೆ. ಈ ಲೆಕ್ಕ ಬರೆಯೋರು, ದುಡ್ಡು ಎಣಿಸೋರೆಲ್ಲ ಗೌಡ್ರು, ಇವ್ರನ್ನೆಲ್ಲ ದೊಡ್ಡವರು ಅಂತ ಮಾಡ್ತಾರೆ. ಇವರು ಸಮಾನತೆಯನ್ನು ಕಾಣೋದಿಲ್ಲ. ಕಾಯಕ ಸಮಾನತೆ ಅಂತ ಹೇಳ್ತೀವಿ ನಾವು. ಎಲ್ಲ ಕಾಯಕಗಳಿಗೂ ಸಮಾನತೆ ಅಂತ ಕೊಟ್ಟಿದ್ದು ಬಸವಣ್ಣ. ವಚನಗಳು ಅದನ್ನೇ ಹೇಳ್ತವೆ. ಯಾವುದೇ ಕಾಯಕ ಕೀಳಲ್ಲ, ಯಾವುದೇ ಕಾಯಕ ದೊಡ್ಡದಲ್ಲ, ಎಲ್ಲವೂ ಕೂಡ ಸಮಾನತೆ. ಈ ಸಮಾನತೆಯ ತತ್ವವನ್ನು ಬೀರುವುದೇ ವಚನ ಸಾಹಿತ್ಯ. ಇದನ್ನು ಒಪ್ಪದೇ ಇರೋರು 900 ವರ್ಷಗಳಿಂದ ಇದನ್ನು ಆಳ್ತಾ ಬಂದಿರೋರು ಈಗ ಯಾಕೆ ಇದ್ರ ಮೇಲ್ಗಡೆ ವಚನಗಳ ಮೇಲೆ ಇವರಿಗೆ ಇಷ್ಟೊಂದು ಪ್ರೀತಿ ಬರ್ತಾ ಇದೆ? ಇದು ನಮ್ಮ ಪ್ರಶ್ನೆ. ಯಾವುದೇ ರೀತಿಯ ಇವರು ಸಮಾನತೆಯನ್ನು ಒಪ್ಪುವುದಿಲ್ಲ. ಸತತ 900 ವರ್ಷಗಳಿಂದ ಆಳ್ತಾನೆ ಬಂದಿದ್ದಾರೆ ಇವರು. ಅದಕ್ಕೇನಂತಂದರೆ ಇವ್ರು ಹೇಳ್ತಾರೆ, ಆ್ಯಕ್ಚುಲಿ ಒಂದು ಹಿಂದೂ ಒಂದು ಧರ್ಮನೇ ಅಲ್ಲ. ಇದು ನಾನು ಹೇಳ್ತಾ ಇಲ್ಲ, ಸರ್ಕಾರನೇ ಹೇಳುತ್ತೆ. ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ನಿಮಗೆಲ್ಲ ಗೊತ್ತಿದೆ ಇದು. ಹಾಗಂತ ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ. ನಮಗೆ ಆದಂಥ ನಮ್ಮದೊಂದು ಧರ್ಮ ಇದೆ, ನಮಗೆ ಆದಂಥ ನಮ್ಮ ತತ್ವ ಇದೆ. ಅದನ್ನು ಯಾಕೆ ತಿರ್ಚೋಕೆ ಹೊರಟಿದ್ದೀರಾ? ನಾವು ಲಿಂಗಾಯತ್ಸ್. ಹೌದು ಸರ್, ಲಿಂಗಾಯತ ಇದು ಸ್ವತಂತ್ರ ಧರ್ಮ. ನಮ್ಮದು ಧರ್ಮ ಇದೆ. ಅಂಗೀಕಾರಕ್ಕಾಗಿ ನಮ್ಮ ಹೋರಾಟ ನಡೆದಿದೆ. ನಿಮಿಷ ಮಾತಾಡಿ. ಅದಕ್ಕಾಗಿ ನಮ್ಮ ಹೋರಾಟ ನಡೆದಿದೆ. ಅವ್ರ ಅಂಗೀಕಾರ ಅಂತ ಅವ್ರು ಸಪ್ರೇಟಾಗಿ ಹೇಳಿಲ್ಲ ಅಂದರೂ ನಮ್ಮ ಧರ್ಮನೇ. ಅಂಗೀಕಾರ ಸ್ವತಂತ್ರಕ್ಕಿಂತ ಮುಂಚೆನೇ ಬ್ರಿಟಿಷ್ ಕಾಲದ ಅಂಗೀಕಾರ ಆಗಿದೆ. ಅದು ದಾಖಲೆ ಬೇಕಾದ್ರೆ ತಗೊಳ್ಳಿ, ಕೊಡ್ತೀವಿ. ನಾವು ಕೊಡ್ತೀವಿ. ಅದೊಂದು ಬ್ರಿಟಿಷರದಲ್ಲಿ ಅಂಗೀಕಾರ ಆಗಿದೆ. ಅದಾದ್ಮೇಲೆ ಈ ಸರ್ಕಾರ ಬಂದಮೇಲೆ ರಾಜಕಾರಣ ಹುನ್ನಾರ ಇಟ್ಬಿಟ್ಟು ಲಿಂಗಾಯತ ಪಂಗಡ ಹೊರಗಡೆ ಹೋಗ್ಬಿಟ್ರೆ ಈ ಹಿಂದುತ್ವ ಮತ್ತು ರಾಜಕೀಯದಲ್ಲಿ ಹಿನ್ನಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ನಾವು ನಮ್ಮ ಧರ್ಮಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ನಾವು ಹಿಂದೂಗಳಲ್ಲ. ಲಿಂಗಾಯತರು ಅಂದು ಕೂಡ ಹಿಂದೂ ಅಲ್ಲ, ಅಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಲಿಂಗಾಯತ ಹಿಂದೂ ಇಲ್ಲ. ಹಿಂದಿನ ಸರ್ಟಿಫಿಕೇಟ್ಗಳನ್ನೆಲ್ಲ ತೆಗೆದು ನೋಡಿದರೆ ಹಿಂದೂ ಅಂತಕ್ಕಂಥ ಶಬ್ದ ಇಲ್ಲ, ಸರ್ಟಿಫಿಕೇಟ್ಗಳಲ್ಲಿಲ್ಲ. ಆಯ್ತಾ? ನಮ್ಮ ಸಂವಿಧಾನದ 25ನೇ ಅಂಶದಲ್ಲಿ ಅಡಿಯಲ್ಲಿ ಯಾರು ಬೇಕಾದಂಥ ಧರ್ಮವನ್ನು ಪಾಲಿಸಬಹುದು, ಸ್ವತಂತ್ರರು ಅಷ್ಟು ಮಾತ್ರ ಇದೆ. ಅದನ್ನು ಇದನ್ನೇ ಮಾಡಿ ಹೇಳ್ತಾ ಇಲ್ಲ. ಹೌದು, ನೀವು ಈಗ ಹಿಂದೂಗಳೆಂದು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ನಮ್ಮ ಕಣ್ಣಿಗೆ ಅಂತ ಸರ್, ಇದು ಹಿಂದೂಗಳು ಅಂತ ಹೇಳಿಕೆ ಕೊಡ್ತಾ ಇಲ್ಲ. ಹಿಂದೂ, ಲಿಂಗಾಯತ, ಹಿಂದೂ ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ನಾನು ಕೇಳ್ತಾ ಇರೋದು ಅದನ್ನು. ನೀವು ಹಿಂದೂಗಳ ಅಲ್ಲ.
ಅಲ್ಲ. ಸ್ಪಷ್ಟವಾಗಿ ಹಿಂದೂಗಳಲ್ಲ. ಸ್ಪಷ್ಟವಾಗಿ ನಾವು ಲಿಂಗಾಯತ್ಸು, ನಾವು ಹಿಂದೂಗಳಲ್ಲ. ನಾವು ಹಿಂದೂ ಧರ್ಮವನ್ನು ನಾವು ಪಾಲನೆ ಮಾಡುವುದಿಲ್ಲ. ಅಲ್ಲೇನಿದೆಯಲ್ಲ ಅಲ್ಲಿರ್ತಕ್ಕಂಥ ರೂಲ್ಸ್ ನಾವು ಅದನ್ನು ಪಾಲನೆ ಮಾಡೋರಲ್ಲ. ಬಹುದೇವೋಪಾಸನೆ ಇದೆ, ಬಹುದೇವೋಪಾಸನೆ ಇದೆ, ಮೂಢನಂಬಿಕೆ ಇದೆ, ಮೂಢನಂಬಿಕೆ ಇದೆ, ಶಾಸ್ತ್ರ ಪುರಾಣ ಇದನ್ನೆಲ್ಲ ಕೇಳೋದಿದೆ, ಅದೆಲ್ಲ ವಚನಗಳಲ್ಲಿ ಇದನ್ನೆಲ್ಲ ವಿರೋಧಿಸಿದ್ದಿದೆ. ಇಲ್ಲ ನಾವು ಇಲ್ಲ ಸರ್, ನಾವು ಕೇಳಲ್ಲ. ಇಲ್ಲ ಇಲ್ಲ ಸರ್, ಅದು ವೀರಶೈವ ಇರ್ಬೋದು, ಲಿಂಗಾಯತ್ ಇಲ್ಲ, ವಚನಗಳಲ್ಲಿ ಅದಿಲ್ಲ ಸರ್. ಇಲ್ಲಿ ಬಂದಿರೋದು ನಾವು ಲಿಂಗಾಯತ್. ಇದ್ರ ಬಗ್ಗೆ ಮಾತ್ರ ನೀವು ಕೇಳಿ. ಒಂದು ನಿಮಿಷ ಕೇಳ್ತಾ ಇದ್ರೆ ವಿಷಯಾಂತರ ಮಾಡಬೇಡಿ ದಯವಿಟ್ಟು. ವೀರಶೈವ ಇರಬಹುದು, ಲಿಂಗಾಯತ್ ಅಲ್ಲ ಸರ್. ನಮ್ಮಲ್ಲಿ 2 ಸಂಘಟನೆ ಇದೆ ಸರ್, ವೀರಶೈವ ಲಿಂಗಾಯತ. ಮತ್ತು ಬರೀ ವೀರಶೈವ ಮಹಾಸಭಾ ಅಂತ ಮಾತ್ರ ಇತ್ತು. ಇತ್ತೀಚೆಗೆ ವೀರಶೈವ ಲಿಂಗಾಯತ ಅಂತ ಸೇರಿಸ್ಕೊಂಡು ಈಗ ನಮ್ಮಲ್ಲಿ ವೀರಶೈವ ಮಹಾಸಭಾ, ಲಿಂಗಾಯತ ಮಹಾಸಭಾ ಅಂತ ಎರಡಿದೆ. ನಾವು ಲಿಂಗಾಯತರೇ ಬಹುತೇಕವಾಗಿ ನಾವು ಜಾಸ್ತಿ 90-95% ಇಡೀ ಕರ್ನಾಟಕದಲ್ಲಿ, ನಮ್ಮ ಮಹಾರಾಷ್ಟ್ರ ಆಗ್ಬೋದು, ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು 95% ಲಿಂಗಾಯತ ಇರೋದು. 5-6%, 4-5% ಬರ್ಬೋದು ಸರ್ ಅಷ್ಟೇ ವೀರಶೈವ. ವೀರಶೈವ ಯಾರು ಅಂತಂದ್ರೆ ಇಲ್ಲಿ ನಮ್ಮ ಕಡೆ ಇಲ್ಲಿ ಲಿಂಗ ತತ್ವದಲ್ಲಿ ಜಂಗಮ್ ತತ್ವ ಅಂತ, ಜಾತಿ ಜಂಗಮ ಅಂತಂದ್ರೆ ಜಂಗಮ್ ತತ್ವ ಶರಣ ತತ್ವದಲ್ಲಿ ಬೇರೆ ಟೈಪ್ ಬರುತ್ತೆ. ಚರ್ಜಂಗಮ್ ತತ್ವ ಅಂತ ಬರುತ್ತೆ, ಅದು ಜಾತಿ ಜಂಗಮ ಅಂತೀವಿ ನಾವು. ಜಾತಿ ಜಂಗಮ ಅಂದ್ರೆ ಈ ಮಠದಿರು ಮತ್ತು ಗುರುಗಳು, ಮಠಪತಿಗಳು ಅಂತೀವಲ್ಲ, ಅವರು ಜಾತಿ ಅವರು ವೀರಶೈವ ಅಂತ ಹೇಳ್ಕೊತಾರೆ. ಬಟ್ ಮೂಲತಃ ಈ ವೀರಶೈವ ಪದ ಯಾವ ಬಂತಂತಂದರೆ MP ಪ್ರಕಾಶ್ ಅವರು ಇರೋ ಟೈಮಲ್ಲಿ ಅದು ವೀರಶೈವ ಮಹಾಸಭಾ ಅಂತ ಹೇಳ್ಬಿಟ್ಟು ಅದು ಸ್ಥಾಪನೆ ಮಾಡಿದಾಗ ಅವಾಗ ವೀರಶೈವ ಬಂತು ಕದಿಗೆ. ಇದು 40 ವರ್ಷ ಇತ್ತೀಚೆಗೆ ಇದು ಬಂದಿರೋ ವೀರಶೈವ ಪದ. ಬಟ್ ಇದು ಮೂಲತಃ ಲಿಂಗಾಯತ. ಇದು ವೀರಶೈವರು ಕೂಡ ಲಿಂಗಾಯತರೆ. ನೀವು ವೀರಶೈವರು ಗುರುಗಳು ಅವ್ರ ತಂದೆ ಮುತ್ತಾತಂದ ಬಡ್ಸಾಟ್ಬಿಟ್ಟು ನೋಡಿರೋ ಲಿಂಗಾಯತ ಅಂತ ಇದೆ, ಅಲ್ಲಿ ಎಲ್ಲಿ ವೀರಶೈವ ಇಲ್ಲ.